ಭೀಮ ಮತ್ತು ಹಿಡಿಂಬ ಕತೆ ಮಹಾಭಾರತದ ಒಂದು ರೋಚಕ ಘಟನೆಯಾಗಿದೆ. ಇದು ಪಾಂಡವರ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತೋರಿಸುತ್ತದೆ. ಈ ಕಥೆಯು ಭೀಮನ ಶೌರ್ಯ, ಹಿಡಿಂಬ ರಾಕ್ಷಸನ ದುಷ್ಟತನ ಮತ್ತು ಹಿಡಿಂಬೆಯ ಪ್ರೀತಿಯನ್ನು ಕೇಂದ್ರೀಕರಿಸುತ್ತದೆ. ಪಾಂಡವರು ತಮ್ಮ ತಾಯಿ ಕುಂತಿಯೊಂದಿಗೆ ಲಾಕ್ಷಾಗೃಹದ ದುರಂತದಿಂದ ತಪ್ಪಿಸಿಕೊಂಡು ಅರಣ್ಯದಲ್ಲಿ ಅಲೆದಾಡುತ್ತಿದ್ದರು. ಒಂದು ದಿನ ದಣಿದು ದಾರಿತಪ್ಪಿ ಒಂದು ದಟ್ಟವಾದ ಕಾಡಿನಲ್ಲಿ ತಲುಪಿದರು. ಆ ಕಾಡಿನಲ್ಲಿ ಭಯಂಕರ ರಾಕ್ಷಸನಾದ ಹಿಡಿಂಬ ಆಡಳಿತ ಮಾಡುತ್ತಿದ್ದ. ಅವನ ತಂಗಿ ಹಿಡಿಂಬೆ ಕೂಡ ಅವನೊಂದಿಗೆ ವಾಸಿಸುತ್ತಿದ್ದಳು. ಹಿಡಿಂಬನಿಗೆ ಮನುಷ್ಯರ ಮಾಂಸ ತಿನ್ನುವ ಚಟವಿತ್ತು ಮತ್ತು ಪಾಂಡವರು ತನ್ನ ಕಾಡಿನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಕಂಡು ಅವರನ್ನು ತಿನ್ನಲು ಯೋಜನೆ ಹೂಡಿದ. ಅವನು ತನ್ನ ತಂಗಿ ಹಿಡಿಂಬೆಯನ್ನು ಕರೆದು ಪಾಂಡವರನ್ನು ಗುರುತಿಸಿ ತನಗೆ ತಿಳಿಸಲು ಆದೇಶಿಸಿದ. ಹಿಡಿಂಬೆ ತನ್ನ ಒಡಹುಟ್ಟಿದವನ ಆಜ್ಞೆಯಂತೆ ಪಾಂಡವರನ್ನು ಹುಡುಕಲು ಹೊರಟಳು. ಆದರೆ ಭೀಮನ ಬಲಿಷ್ಠ ರೂಪವನ್ನು ಕಂಡ ಕೂಡಲೇ ಅವಳಿಗೆ ಅವನ ಮೇಲೆ ಪ್ರೀತಿ ಉಂಟಾಯಿತು. ರಾಕ್ಷಸಿಯಾದರೂ ಹಿಡಿಂಬೆಯ ಹೃದಯದಲ್ಲಿ ಮಾನವೀಯ ಭಾವನೆಗಳು ಮೂಡಿದವು. ತನ್ನ ಸಹೋದರನ ದುಷ್ಟ ಯೋಜನೆಯನ್ನು ವಿರೋಧಿಸಿ ಭೀಮನಿಗೆ ಎಚ್ಚರಿಕೆ ನೀಡಲು ನಿರ್ಧರಿಸಿದಳು. ಆಕೆ ಭೀಮನ ಬಳಿಗೆ ಬಂದು ತನ್ನ ಸಹೋದರ ಹಿಡಿಂಬನ ಯೋಜನೆಯನ್ನು ಬಿಚ್ಚಿಟ್ಟು ಪಾಂಡವರನ್ನು ರಕ್ಷಿಸಲು ಸಹಾಯ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದಳು. ಭೀಮ ತನ್ನ ಕುಟುಂಬದ ರಕ್ಷಣೆಗಾಗಿ ಎಂದಿನಂತೆ ಧೈರ್ಯದಿಂದ ಎದುರಾಡಲು ಸಿದ್ಧನಾದ. ಹಿಡಿಂಬೆಯ ಸತ್ಯವಾದಿತನವನ್ನು ಮೆಚ್ಚಿ ಅವನು ಆಕೆಯನ್ನು ಒಪ್ಪಿಕೊಂಡ. ಆದರೆ ಹಿಡಿಂಬ ರಾಕ್ಷಸನು ತನ್ನ ತಂಗಿಯ ವಂಚನೆಯನ್ನು ತಿಳಿದು ಕೋಪಗೊಂಡು ಭೀಮನ ಮೇಲೆ ದಾಳಿ ಮಾಡಿದ. ಇದು ಭೀಮ ಮತ್ತು ಹಿಡಿಂಬನ ನಡುವೆ ಭೀಕರ ಯುದ್ಧಕ್ಕೆ ಕಾರಣವಾಯಿತು. ಭೀಮ ತನ್ನ ಅಪಾರ ಶಕ್ತಿಯಿಂದ ಹಿಡಿಂಬನನ್ನು ತೀವ್ರವಾಗಿ ಸೆಣಸಾಡಿ ಕೊಂದ. ಈ ಯುದ್ಧದಲ್ಲಿ ಭೀಮನ ಶೌರ್ಯ ಮತ್ತು ಸಾಮರ್ಥ್ಯವು ಪಾಂಡವರನ್ನು ರಕ್ಷಿಸಿತು. ಹಿಡಿಂಬನ ಸಾವಿನ ನಂತರ ಹಿಡಿಂಬೆ ತನ್ನ ಪ್ರೀತಿಯನ್ನು ಭೀಮನಿಗೆ ತಿಳಿಸಿದಳು. ಆಕೆಯ ಸತ್ಯ ಭಕ್ತಿಯನ್ನು ಮೆಚ್ಚಿದ ಕುಂತಿ ಮತ್ತು ಯುಧಿಷ್ಠಿರ ಭೀಮನಿಗೆ ಹಿಡಿಂಬೆಯನ್ನು ಮದುವೆಯಾಗಲು ಒಪ್ಪಿಗೆ ನೀಡಿದರು. ಆದರೆ ಒಂದು ಷರತ್ತಿನ ಮೇಲೆ, ಭೀಮನು ತನ್ನ ಕರ್ತವ್ಯವನ್ನು ಮರೆಯದೆ ಪಾಂಡವರೊಂದಿಗೆ ತನ್ನ ಜವಾಬ್ದಾರಿಯನ್ನು ಮುಂದುವರಿಸಬೇಕು. ಭೀಮ ಮತ್ತು ಹಿಡಿಂಬೆ ಮದುವೆಯಾದರು ಮತ್ತು ಅವರಿಗೆ ಘಟೋತ್ಕಚ ಎಂಬ ಪುತ್ರನು ಜನಿಸಿದ. ಘಟೋತ್ಕಚ ತನ್ನ ತಂದೆಯಂತೆ ಬಲಿಷ್ಠನಾಗಿ ಮತ್ತು ರಾಕ್ಷಸ ಶಕ್ತಿಯನ್ನು ಹೊಂದಿದವನಾಗಿ ಬೆಳೆದ. ಕಾಲಾಂತರದಲ್ಲಿ ಭೀಮನು ತನ್ನ ಕುಟುಂಬದ ಕರ್ತವ್ಯಕ್ಕಾಗಿ ಹಿಡಿಂಬೆಯನ್ನು ಬಿಟ್ಟು ಪಾಂಡವರೊಂದಿಗೆ ಮುಂದುವರಿಯಬೇಕಾಯಿತು. ಹಿಡಿಂಬೆ ತನ್ನ ಪ್ರೀತಿಯ ತ್ಯಾಗವನ್ನು ಸ್ವೀಕರಿಸಿ ಘಟೋತ್ಕಚನೊಂದಿಗೆ ಕಾಡಿನಲ್ಲಿ ಉಳಿದಳು. ಆದರೆ ಘಟೋತ್ಕಚನು ತನ್ನ ತಂದೆಯ ಕುಟುಂಬಕ್ಕೆ ಸದಾ ನಿಷ್ಠನಾಗಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಘಟೋತ್ಕಚನು ಪಾಂಡವರ ಪರವಾಗಿ ಶಕ್ತಿಯುತವಾಗಿ ಸೆಣಸಾಡಿ ತನ್ನ ತಂದೆಯ ಶೌರ್ಯವನ್ನು ತೋರಿಸಿದ. ಈ ಕಥೆಯು ಭೀಮನ ಶಕ್ತಿ, ಹಿಡಿಂಬೆಯ ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇದು ಮಹಾಭಾರತದಲ್ಲಿ ಪಾಂಡವರ ಸಾಹಸದ ಒಂದು ಪ್ರಮುಖ ಭಾಗವಾಗಿದೆ. ಇದು ಧೈರ್ಯ, ಪ್ರೀತಿ ಮತ್ತು ಕರ್ತವ್ಯದ ಸಂಯೋಗವನ್ನು ಚಿತ್ರಿಸುತ್ತದೆ.